ನಿಮ್ಗೆ ಗೊತ್ತಿದೆಯಾ, ಶಾಲೆ ಹಾಗೂ ಜೈಲಿನಲ್ಲಿ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ. ಶಾಲೆಯಲ್ಲಿ ನಿಮ್ಗೆ ಬರೀ ಒಬಿಡಿಯಂಟ್ ಆಗೋದನ್ನು ಮಾತ್ರ ಕಲಿಸ್ತಾರೆ, ಕ್ರಿಯೇಟಿವ್ ಆಗೋದಲ್ಲ. ಇಲ್ಲಿ ನಿಮ್ಗೆ ಬಾಯ್ಪಾಠ ಮಾಡೋದನ್ನು ಮಾತ್ರ ಕಲಿಸ್ತಾರೆ, ಅರ್ಥ ಮಾಡ್ಕೊಳ್ಳೋದಲ್ಲ. ನಿಮ್ಗೊಂದು ಫ್ಯಾಕ್ಟ್ ಗೊತ್ತಿದೆಯಾ, ಎಜುಕೇಶನ್ ಸಿಸ್ಟಮ್ ನಿಮ್ಮನ್ನು ಜೀನಿಯಸ್ ಆಗಿ ಪ್ಯಾಷನ್ ಫಾಲೋ ಮಾಡೋದನ್ನು ಕಲಿಸುವುದಿಲ್ಲ. ಇದು ನಿಮ್ಮನ್ನು ಒಬ್ಬ ಒಳ್ಳೆ ಕೆಲಸಗಾರನಾಗಿ ಮಾತ್ರ ಪರಿವರ್ತಿಸೋದು. ಇದರ ಹಿಂದೆ ಆಕ್ಚುಯಲ್ ಹಿಸ್ಟ್ರಿ ಇದೆ. ಅದೇನಂದ್ರೆ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ ಅಲ್ಲಿ ಕ್ರಿಯೇಟ್ ಮಾಡಿರೋದು. ಇದರ ಒಂದೇ ಒಂದು ಉದ್ದೇಶ ಇದ್ದಿದ್ದು, ಅದೇನಂದ್ರೆ ನಿಮ್ಮನ್ನು ಒಬ್ಬ ಒಳ್ಳೆ ಒಬಿಡಿಯಂಟ್ ಹಾಗೂ ಕೊಟ್ಟ ಕೆಲಸವನ್ನು ಯಾವುದೇ ಪ್ರಶ್ನೆ ಕೇಳದೆ ಮಾಡುವಂತಹ ಕೆಲಸಗಾರನಾಗಿ ಪರಿವರ್ತಿಸೋದು. ನೀವು ಕರೆಕ್ಟ್ ಆಗಿ ನೋಟಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಶಾಲೆಯಲ್ಲೂ ಫ್ಯಾಕ್ಟ್ರಿ ತರಾನೇ ಬೆಲ್ ಸಿಸ್ಟಮ್ ಇದೆ, ಡೆಸ್ಕ್ ಅರೇಂಜ್ಮೆಂಟ್ ಇದೆ, ಶಿಫ್ಟ್ಸ್ ಇದೆ, ಮಾಡಿದ್ದನ್ನು ಪ್ರತಿದಿನ ಮಾಡಿಸ್ತಾರೆ. ಕ್ಲಾಸಿನ ಟೈಮ್ ಅನ್ನು ನೋಡಿ, ಬೆಳಿಗ್ಗೆಯಿಂದ ಸಂಜೆವರೆಗೆ. ಇದು ನಿಮ್ಗೆ ಡೈಲಿ ರೂಟೀನ್ ಅನ್ನು ಅಭ್ಯಾಸ ಮಾಡಿಸೋದಕ್ಕೆ ಮಾತ್ರ ಮಾಡಿರೋದು. ಮತ್ತೊಂದೇನಂದ್ರೆ ಎಲ್ಲರ ಹೇಳೋದು ಬರೀ ಇಷ್ಟೇ, ಒಳ್ಳೆ ಓದಿ ದೊಡ್ಡವನಾಗಿ ಒಂದೊಳ್ಳೆ ಕೆಲಸ ಹುಡುಕಿ ಲೈಫ್ ಅಲ್ಲಿ ಸೆಟಲ್ ಆಗುವಂತ. ಯಾರು ಹೇಳುದಿಲ್ಲ ಒಳ್ಳೆ ಓದಿ ದೊಡ್ಡವನಾಗಿ ಬಿಸ್ನೆಸ್ ಮಾಡಿ ಸೆಟಲ್ ಆಗುವಂತ. ನನ್ನ ಲೈಫ್ ಅಲ್ಲೇ ಒಂದು 100 ಎಕ್ಸಾಂಪಲ್ಸ್ ಇದೆ. ನನ್ನ ಸ್ಕೂಲಿನ ಟಾಪರ್ ಏನಿದ್ದ, ಅವನು ಡಿಗ್ರಿ ಫಿನಿಶ್ ಮಾಡಿ ನಂತರ ಇವತ್ತಿನವರೆಗೆ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ಕ್ಲಾಸ್ ಅಲ್ಲಿ ನನ್ನ ಜೊತೆ ಓದ್ತಾ ಇದ್ದ ಒಬ್ಬ ಫ್ರೆಂಡ್ 9th ಅಲ್ಲಿ ಡ್ರಾಪ್ ಔಟ್ ಆಗಿದ್ದ. ಇನ್ನೊಬ್ಬ ಇದ್ದ, ಅವ್ನು 10th ನಂತರ ಶಾಲೆಗೆ ಹೋಗಿಲ್ಲ. ಇವರೆಲ್ಲ ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಒಂದು ರೀಸನ್ ಇದೆ, ಅದು ಹೇಳ್ತೀನಿ ನಿಮ್ಗೆ. ಡಿಗ್ರಿ ಫಿನಿಶ್ ಮಾಡಿ ಒಂದು ಒಳ್ಳೆ ಓದಿದ್ದ ನನ್ನ ಟಾಪರ್ ಫ್ರೆಂಡಿಗೆ ಕೆಲಸ ಸಿಕ್ಕಿತು. ಅವನ ಕೆಲಸದ ಲೈಫಿಗೆ ಸೆಟಲ್ ಆಗ್ಬಿಟ್ಟ. ಈ ಕಡೆ ಶಾಲೆಯಿಂದ ಡ್ರಾಪ್ ಔಟ್ ಆದ ನನ್ನ ಫ್ರೆಂಡ್ಗಳಿಗೆ ಕೆಲಸ ಎಲ್ಲೂ ಸಿಗ್ಲಿಲ್ಲ. ಅವನಿಗೆ ದುಡಿಯೋದಕ್ಕೆ ಬಿಸ್ನೆಸ್ ಮಾಡ್ಲೇಬೇಕಾಯ್ತು. ಇದು ಅವನ ಅನಿವಾರ್ಯ ಆಗಿತ್ತು. ಇನ್ನೊಂದು ವಿಷಯ ಏನಂದ್ರೆ, ಟಾಪರ್ ಆಗಿದ್ದ ನನ್ನ ಫ್ರೆಂಡ್ 22-23 ವರ್ಷದವನಾಗುವವರೆಗೆ ಅವನಿಗೆ ಬರೀ ಪುಸ್ತಕದ ಬದನೆಕಾಯಿ ಬಿಟ್ಟು ಬೇರೆ ಏನು ಗೊತ್ತಿರ್ಲಿಲ್ಲ. ಅದೇ ನನ್ನ ಡ್ರಾಪ್ ಔಟ್ ಆದ ಫ್ರೆಂಡ್ 16 ವರ್ಷದಲ್ಲೇ ಡ್ರಾಪ್ ಔಟ್ ಆಗಿ ನಂತರ ರಿಯಲ್ ಲೈಫ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಇವರಿಬ್ರು 22 ವರ್ಷದವರಾಗುವಾಗ ಒಬ್ಬನ ಹತ್ರ ಬರೀ ಕಾಲೇಜ್ನ ಡಿಗ್ರಿ ಇದ್ದಿದ್ದು, ಇನ್ನೊಬ್ಬನ ಹತ್ರ 6 ವರ್ಷದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ. ಓಕೆ ಅಪ್ಪ, ಡಿಗ್ರಿ ಕಲ್ತವನಿಗೆ ಮುಂದೆ ಹೋಗಿ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸ್ಯಾಲರಿ ಇರುತ್ತೆ ಅಂತ ಹೇಳುವವರಿಗೆ ಐ ಹ್ಯಾವ್ ಎ ಬ್ಯಾಡ್ ನ್ಯೂಸ್. ಫಸ್ಟ್ ಆಫ್ ಆಲ್ ಕೆಲಸನೇ ಸಿಗ್ತಾ ಇಲ್ಲ. ಸಿಕ್ಕಿದ್ರು 15-20 ಸಾವಿರ, ಒಳ್ಳೆ ಲಕ್ ಇದ್ರೆ 50-60 ಸಾವಿರ ಅಂತಾನೆ ತಿಳ್ಕೊಳ್ಳೋಣ. ಈ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಮಾರುವವನು 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ. ಐ ಆಮ್ ಡನ್ ವಿತ್ ದಿಸ್ ಟಾಪಿಕ್. ಮುಂದೆ ಹೋಗೋಣ.